ಮೀಡಿಯನ್ ಇಂದ ಗ್ರಾಫಿಕ್ ಹಾಕೋದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಮೀಡಿಯನ್. ನಿಮಗೆ ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ಸ್ ಮೀಡಿಯನ್ ಫಾರ್ಮುಲಾ ಹಾಕಿ ಮಾಡೋದಾದ್ಮೇಲೆ ಗ್ರಾಫ್ ಅಲ್ಲಿ ಎರಡು ಕೊಟ್ಟಿದ್ದಾರೆ, ಒಂದು ಮೀಡಿಯನ್ ಇನ್ನೊಂದು ಯಾವ್ದು ಅಂತಂದ್ರೆ ಮೋಡ್. ಪ್ರಾಬ್ಲಮ್ ಸೇಮ್ ಅದನ್ನ ಹೆಂಗ್ ಮಾಡ್ತೀರಾ ಹಂಗೆ ಮಾಡೋದು. ಅದನ್ನ ಮಾಡ್ಬಿಟ್ಮೇಲೆ ಇಲ್ಲಿ ಫೈನಲ್ ಆನ್ಸರ್ ಪ್ರಾಬ್ಲಮ್ ಹಾಕೊಂಡು ಫೈನಲ್ ಆನ್ಸರ್ ಏನ್ ಬರ್ತದೆ ಅದೇ ಗ್ರಾಫ್ ತೋರಿಸೋದು, ಅದೇ ಆನ್ಸರ್ನ ಗ್ರಾಫ್ ಹಾಕಿದ್ರೆ ಹೇಗೆ. ಇವಾಗ ಕ್ವಶ್ಚನ್ ನಂಬರ್ 4.4 ಅಲ್ಲಿ ವೇಜಸ್ ಅಂತ ಕೊಟ್ಟಾನೆ, ಗ್ರೂಪ್ ಅಲ್ಲಿ ಕ್ವಶ್ಚನ್ ಹಾಕಿದ್ದೀನಿ. ವೇಜಸ್ ನ ಕ್ಲಾಸ್ ಇಂಟರ್ವಲ್ಸ್ ಅಂತ ತಗೊಳ್ಳಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾನಾ, ಏನ್ ಕೊಟ್ಟಿದ್ದಾನೆ ಫ್ರೀಕ್ವೆನ್ಸಿ ನಂಬರ್ ಆಫ್ ವರ್ಕರ್ಸ್, ನಂಬರ್ ಆಫ್ ವರ್ಕರ್ಸ್ ಅದು ಫ್ರೀಕ್ವೆನ್ಸಿ ಎಫ್ ಅಂತ ತಗೊಳ್ಳಿ. ಈಗ ಡಿವೈಡೆಡ್ 82 ನಾ 112 150 95 40 48 ಬೂಮಸ್ಟಿಕ್ ಅಲ್ಲಿ ಬಿ ಮೆಥಡ್ ಆಯ್ತಾ. ನೆಕ್ಸ್ಟ್ ಇವಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬಹುದು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನೆಕ್ಸ್ಟ್ ಅದಾದ್ಮೇಲೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎರಡು ಬಾರ್ ಮಾಡ್ಕೋಬೇಕು ನೀವು. ಇಲ್ಲಿ ಮೋರ್ ದೆನ್ ಒಂದು ಅಂದ್ರೆ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಒಂದು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಒಂದು CF ಅಂತ ಬರ್ತಿದ್ದೇನೆ. ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಒಂದು. ಯಾಕಂದ್ರೆ ಎರಡು ಲೈನ್ ಹಾಕ್ಬಿಟ್ಟಿದ್ದೀವಿ, ಒಂದೇ ಹಾಕಂಗಿದ್ರೆ ನೀವು ಒಂದು ಮಾತ್ರ ಮಾಡ್ಕೊಂಡಿದ್ರೆ ಸಾಕು. ಪ್ರಾಬ್ಲಮ್ ಅಲ್ಲಿ ಒಂದು ಮಾಡ್ಬಿಟ್ಟು ಏನ್ ಮಾಡ್ತಿದ್ದೀರಾ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಸೇಮ್ ಇಲ್ಲಿ ಎರಡು ಮಾಡ್ಕೋಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಲೆಸ್ ದೆನ್ ಏನು ಮಾಡೋದು ಅಂದ್ರೆ ಫಸ್ಟ್ 82 ಇದೆಯಲ್ಲ 82 ಹಂಗೆ ಬರ್ಕೋಬೇಕು. ನೀವು ಬೇಸಿಕ್ ಏನು ಫಾಲೋ ಮಾಡ್ತಿದ್ದೀರಾ ಅದೇ ಮೆಥಡ್. 82 ಫಸ್ಟ್ 82 ಹಂಗೆ ಬರ್ಕೋತಾರೆ ಫಸ್ಟ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಆಡ್ ಮಾಡ್ತಾ ಹೋಗ್ಬೇಕು. 82 + 112 82 + 112 82 + 112 ಆಡ್ ಮಾಡಿದ್ರೆ ಎಷ್ಟು 194 194 194. ನೆಕ್ಸ್ಟ್ 194 + 150 344 344. ನೆಕ್ಸ್ಟ್ 344 + 95 439 439 439 + 48 487 487. ಇದು ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕಂದ್ರೆ ನೋಡಿ ಕೆಳಗಡೆಯಿಂದ ಮಾಡಬೇಕು. ನೀವು ಮೇಲ್ಗಡೆ ಇರತಕ್ಕಂತ ಫ್ರೀಕ್ವೆನ್ಸಿನ ಫಸ್ಟ್ ಆಸ್ ಇಟ್ ಇಸ್ ತಗೊಂಡು ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಆಡ್ ಮಾಡ್ತಾ ಹೋದ್ರೆ ಮೋರ್ ದೆನ್ ಬರ್ತದೆ, ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ. ಲೆಸ್ ದೆನ್ ಮಾಡಬೇಕಂತಂದ್ರೆ ಸೇಮ್ ಆಸ್ ಇಟ್ ಇಸ್ 48 ಆಗಿ ತಗೋಬೇಕು. ಕೆಳಗಡೆಯಿಂದ ಫ್ರೀಕ್ವೆನ್ಸಿ ಇರ್ತಾವಲ್ಲ ಇದನ್ನ ತಗೋಬೇಕು. 48 ಆಸ್ ಇಟ್ ಇಸ್ ತಗೊಂಡು ನೆಕ್ಸ್ಟ್ 48 ಗೆ 98 ಇಂದ ಆಡ್ ಮಾಡಬೇಕು ಆಯ್ತಾ. ಇಲ್ಲ 48 + 98 ಆಡ್ ಮಾಡಿ ಎಷ್ಟು 48 plus 95 48 + 95 143 143 ಬಂದೈತಾ ಪ್ಲಸ್ 150 plus 293 293 ನಾ 293 + 112 405 405 ನೆಕ್ಸ್ಟ್ 405 + 82 487 487. ನಾವು ಕೆಳಗಡೆಯಿಂದ ಮಾಡಿದ್ರು ಲಾಸ್ಟ್ ಅಲ್ಲಿ ಬರ್ತಕ್ಕಂತ ಫ್ರೀಕ್ವೆನ್ಸಿ ಮೋರ್ ದೆನ್ ಎಷ್ಟು ಬಂದಿದ್ದು ಲೆಸ್ ದೆನ್ ಅಷ್ಟೇ ಬರಬೇಕು ಲಾಸ್ಟ್ ಅಲ್ಲಿ ಆಯ್ತಾ. ನೀವು ಮಾಡಿದ್ರೆ ಕರೆಕ್ಟ್. ನೆಕ್ಸ್ಟ್ ಇದರಿಂದ ಇವೆರಡನ್ನ ಯೂಸ್ ಮಾಡ್ಕೊಂಡು ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನ ಮತ್ತು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನು ಹಾಕಬೇಕಂದ್ರೆ ಗ್ರಾಫ್ ಹಾಕೋದು. ಅರ್ಥ ಆಗ್ತಿದೆಯಾ? ಗ್ರಾಫ್ ಹಾಕೋದು. ಗ್ರಾಫ್ ಹಾಕುವಾಗ ನೋಡಿ OX ಆಕ್ಸಿಸ್ OY ಆಕ್ಸಿಸ್ ಹಾಕೊಳ್ಳಿ ಫಸ್ಟ್. ಗ್ರಾಫ್ ಹಾಕೋದು ಗೊತ್ತಾನೆ. OX axis OY axis ಸ್ಕೇಲ್ ಬರೀಬೇಕು. ಏನಪ್ಪ ಸ್ಕೇಲ್ ಅಂತಂದ್ರೆ 1 ಸೆಂಟಿಮೀಟರ್ ಸ್ಕೇಲ್ ಇಲ್ಲಿ ಡೌನ್ ಕೆಳಗಡೆ ಬರ್ಕೊಂಡ್ರೆ 1 ಸೆಂಟಿಮೀಟರ್ ಇಲ್ಲ ಇಲ್ಲಿ ಬರೀಬಹುದು, ಇಲ್ಲ ಇಲ್ಲಿ ಬರೀಬಹುದು. ಸ್ಕೇಲ್ OX axis ಇದು OX axis 1 ಸೆಂಟಿಮೀಟರ್ ತಗೊಂಡಿದ್ರೆ 1 ಸೆಂಟಿಮೀಟರ್ ಅಂತ 1 ಸೆಂಟಿಮೀಟರ್ equals to wages. ನೆಕ್ಸ್ಟ್ OY axis ಇದು OY axis ಇದು
1 centimeter ತಗೊಂಡಿದ್ರೆ 1 centimeter, 2 centimeter ತಗೊಂಡಿದ್ರೆ 2 centimeter. 2 centimeter is equal to ಏನು? Number of workers. Number of workers. Number of workers are more than cumulative frequency CF or less than cumulative frequency. Let's see. ಇಲ್ಲಿ ಗ್ರಾಫ್ ಹಾಕುವಾಗ ನೀವು ಲೋಯೆಸ್ಟ್ ನಂಬರ್ ಇಂದ ಹೈಯೆಸ್ಟ್ ನಂಬರ್ ನೋಡ್ಕೋಬೇಕು. ಇಲ್ಲಿ ವೇಜಸ್ ರೆಪ್ರೆಸೆಂಟ್ ಮಾಡಿ ಆಯ್ತಾ? ವೇಜಸ್ ನೋಡು, ಫಸ್ಟ್ 0 ಇಂದ ಇದೆ, ಹೈಯೆಸ್ಟ್ ನಂಬರ್ ಎಷ್ಟಿದೆ? 100 ಇದೆ. 0 ಇರಬೇಕು, 100 ಇರಬೇಕು. ಯಾವ ಡಿಫರೆನ್ಸ್ ಅಂತ ತಗೊಂಡ್ರೆ ಬರ್ತದೆ ನೋಡ್ಕೊಳ್ಳಿ. 10. ನೀವು ಸ್ಪೇಸ್ ಅವಾಗ ಬಿಟ್ಟು 10 ತಗೊಳ್ಳಿ ಆಯ್ತಾ? 10 ತಗೊಂಡ್ರೆ ಗ್ರಾಫ್ ಈಸಿಯಾಗಿ ಬರ್ತದೆ. 1 ಸೆಂಟಿಮೀಟರ್ 0 ಇದೆ, 10, 20, 30, 40, 50, 60, 70, 80, 90, 100. ಮುಗಿತಾ? ಇದು ನೋಡ್ಕೋಬೇಕು, ಇವೆರಡರಲ್ಲಿ ನೋಡ್ಕೋಬೇಕು. ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇಲ್ಲಿ ನೀವು ಡಿನೋಟ್ ಮಾಡುವಾಗ 1 ಸೆಂಟಿಮೀಟರ್ ತಗೊಂಡು ವ್ಯಾಲ್ಯೂಸ್ ತಗೊಳ್ಳುವಾಗ ಲೋಯೆಸ್ಟ್ ನಂಬರ್ ಯಾವ್ದಿದೆ? 82 ಇದೆ. ಹೈಯೆಸ್ಟ್ ನಂಬರ್ ಯಾವ್ದಿದೆ? 487 ಇದೆ. ಅಂದ್ರೆ 500 ವರೆಗೂ ಹಾಕಬೇಕು ಆಯ್ತಾ? 100 ತಗೊಂಡಾಗುತ್ತಾ? ಇಲ್ಲ 50 ತಗೊಳ್ಳೋಣ. ಸರಿ, ನೋಡ್ಕೋಬೇಕು. 50 ತಗೊಳ್ಳೋಂಗಿದ್ರೆ 10 ಆಗುತ್ತೆ ಅಷ್ಟೇ ಸರ್. ಇಲ್ಲ 100 ತಗೊಂಡು ಈಸಿ. 5 ಅಷ್ಟೇ ಸರ್. 100 ತಗೊಂಡು 500 ಆಗುತ್ತಲ್ಲ? 5 ಅಷ್ಟೇ ತಗೊಳ್ಳುತ್ತೆ. 100, 200, 300, 400, 500 ಇಲ್ಲ 4 5 ಹೆಂಗೆ? 50 ಬೆಟರ್ ಸರ್. 10 ಬೆಟರಾ? 10 ಡಿಜಿಟ್ಸ್ ಬರುತ್ತೆ, ಜಾಸ್ತಿ 80 ಇರುತ್ತೆ ಗ್ರಾಫ್. 10 ಬೇಕಾಗುತ್ತೆ ಅಷ್ಟೇ. 50, 100, 150, 200, 250, 300, 350, 350, 400, 450, 450, 500. ಹಿಂಗ ಹೋಗು ಆಯ್ತಾ? 50 ಡಿಫರೆನ್ಸ್ ತಗೊಳ್ಳಿ, ಸ್ವಲ್ಪ ನಿಯರ್ ತಗೊಳ್ಳಿ. ಮಾರ್ಕ್ ಏನ್ ಮಾಡಬೇಕಪ್ಪ ಅಂತಂದ್ರೆ ನೋಡಿ, ಒಂದು ಚಾರ್ಟ್ ಪಾಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಲೈನ್ ಕನೆಕ್ಟ್ ಮಾಡಿದ್ರೆ ಓಗ್ಯೂಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಈ ತರ ಮೆಜರ್ಮೆಂಟ್ ತಗೊಂಡು ಕರೆಕ್ಟ್ ಆಗಿ ಎಷ್ಟು ಸೆಂಟಿಮೀಟರ್ ಇದೆ, ಯಾವ್ದು ಲೋಯೆಸ್ಟ್ ನಂಬರ್ ಇಂದ ಹೈಯೆಸ್ಟ್ ನಂಬರ್ ಎಲ್ಲ ವ್ಯಾಲ್ಯೂಸ್ ಇನ್ಕ್ಲೂಡ್ ಇರೋದಕ್ಕೆ ಗ್ರಾಫ್ ಹಾಕ್ಬಿಟ್ಟು ಲೆಸನ್ ನಂಬರ್ ಇಂದ ಹೈಯರ್ ನಂಬರ್ ವರೆಗೂ ಕರೆಕ್ಟ್ ಆಗಿ ಎಲ್ಲ ಬರುತ್ತೆ ಗ್ರಾಫ್ ಹಾಕ್ಬಿಟ್ಟು ನೆಕ್ಸ್ಟ್ ಡಾಟ್ಸ್ ಮಾಡಬೇಕು. ಡಾಟ್ಸ್ ಹೆಂಗ್ ಮಾಡಬೇಕಂದ್ರೆ ಫಸ್ಟ್ ನೋಡಿ, ವೇಜಸ್ ಅಲ್ಲಿ 0 to 20 ಇದೆ, ಅಂದ್ರೆ 0 ಇಂದ 20 ವರೆಗೂ 0 ಇಂದ 20 ವರೆಗೂ ಇದೆಯಲ್ಲ, ಇದರಲ್ಲಿ ನೀನು ಎರಡು ಮಾರ್ಕ್ ಮಾಡಬೇಕು. ಒಂದು ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 82 ಇರಬೇಕು, ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 487 ಇರಬೇಕು. ಎರಡು ಮಾರ್ಕ್ ಮಾಡಬೇಕು. ಅರ್ಥ ಆಗ್ತಿದೆಯಾ? 0 ಇಂದ 20 ಗೆ 0 ಇಂದ 20 ಮಾರ್ಕ್ ಮಾಡುವಾಗ ನೋಡ್ಕೊಳ್ಳಿ, 82 20 ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. 82 ಎಲ್ಲಿ ಬರುತ್ತೆ? ಇನ್ನು ಕೆಳಗೆ ಸರ್. 82 100 ನಿಯರ್ ಬರ್ತದೆ ಆಯ್ತಾ? 100 ನಿಯರ್ ಹಾಕೊಳ್ಳಿ 82 ಇದು. ನೆಕ್ಸ್ಟ್ ಅದಾದ್ಮೇಲೆ 487 ಅಂತಂದ್ರೆ ನಿಯರೆಸ್ಟ್ 500, 450 ಆಯ್ತಾ? 500 ನಿಯರ್ ಇಲ್ಲಿ ಬರ್ತದೆ. 2 ಸೈಡ್ 20 ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಹಾಕ್ಬೇಕು. ಇಲ್ಲೊಂದು ಮಾರ್ಕ್ ಮಾಡ್ಬೇಕು. ಇದೆಷ್ಟಿದು? 487. ಇದೆಷ್ಟು? 82. 20 ಮುಗಿದಾ? ನೆಕ್ಸ್ಟ್ ವೇಜಸ್. ನೆಕ್ಸ್ಟ್ ಸೆಕೆಂಡ್ ನೋಡಿ, 20 ಇಂದ 40 ಗೆ ಎರಡು ಮಾರ್ಕ್ ಮಾಡಬೇಕು. ಒಂದು ಯಾವುದು? 194, ಇನ್ನೊಂದು ಯಾವುದು? 405. 40 ಅಲ್ಲಿ ಮಾರ್ಕ್ ಮಾಡಬೇಕು. 30 ಅಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ 30 ಇಲ್ಲ, ನಮಗೆ ಇರೋದು ಯಾವುದು? 40 ಅಲ್ಲಿ ಮಾರ್ಕ್ ಮಾಡಬೇಕು. ಫಸ್ಟ್ 194 100 150 200 ನಿಯರ್ ಇಲ್ಲಿ ಬರ್ತದೆ ಆಯ್ತಾ? ನೀವು ಸ್ಕೇಲ್ ಹಾಕೊಂಡು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇಟ್ಕೊಂಡು ಮಾಡಿಕೊಂಡ್ರೆ ಈಸಿ ಇದಾಗುತ್ತೆ. 440 ಕೆಳಗಡೆ ವೇಜಸ್ ಅಂದ್ರೆ 40 ಕೆಳಗಡೆ ಇರಬೇಕು. 40 ಸ್ಟ್ರೈಟ್ ಆಗಿ ಈ ಕಡೆ ನೋಡಿದ್ರೆ 194 ನಿಯರೆಸ್ಟ್ ಆಯ್ತಾ? ನಿಯರೆಸ್ಟ್ ಟು 200 ನಿಯರೆಸ್ಟ್ ಟು 200 ಆಗಬೇಕು. ಕೆಳಗಡೆ 40 ಸ್ಟ್ರೈಟ್ ಆಗಿ ಇರಬೇಕು.
ನೆಕ್ಸ್ಟ್ ಇನ್ನೊಂದು ಮಾರ್ಕ್ ಮಾಡಬೇಕು 405. 405 40 ಅಲ್ಲೇ ಇನ್ನೊಂದು ಮಾರ್ಕ್ ಮಾಡಬೇಕು ಸ್ಟ್ರೈಟ್ ಆಗಿ 40 ಸ್ಟ್ರೈಟ್ ಆಗಿ ಹೋಗಬೇಕು 400 ಇದೆ ಇದೆಯಾ ಇಲ್ಲಿ 400 ಇದೆ 400 ಇದ್ರೆ 405 ಅಂದ್ರೆ ಇನ್ನು ಸ್ವಲ್ಪ ಮೇಲೆ 5 ಅಂದ್ರೆ ಜಾಸ್ತಿ ಡಿಫರೆನ್ಸ್ ಬರಲ್ಲ ಇನ್ನು ಸ್ವಲ್ಪ ಮೇಲೆ ಇದು ಯಾವುದು 405 ಇದು ಬಂದು 194 ನೆಕ್ಸ್ಟ್ ನೋಡ್ರಿ 40 to 60 60 ಅಲ್ಲಿ ಮಾರ್ಕ್ ಮಾಡಬೇಕು 40 to 60 60 ಅಲ್ಲಿ ಎರಡು ಮಾರ್ಕ್ ಮಾಡಬೇಕು ಇದು ಬೇಕಾಗಿಲ್ಲ ನಮಗೆ ಇದು ಬೇಕಾಗಿರೋದು 344 ಒಂದು ಇನ್ನೊಂದು ಯಾವುದು 293 344 ಅಂದ್ರೆ 300 ನಿಯರ್ ಇಲ್ಲಿ ಬರ್ತದೆ ಆಯ್ತಾ 60 ಸ್ಟ್ರೈಟ್ ಆಗಿ 300 ನಿಯರ್ ಇಲ್ಲಿ ಬರ್ತದೆ ಇನ್ನು ಮೇಲೆ ಸರ್ 350 ಸ್ವಲ್ಪ ಮೇಲೆ 44 ಅಂದ್ರೆ 350 ನಿಯರೆಸ್ಟ್ ಇಲ್ಲ 344 ಇನ್ನೊಂದು ಮಾರ್ಕ್ ಮಾಡಬೇಕು 293 ಅಂದ್ರೆ 300 ನಿಯರೆಸ್ಟ್ ತಾನೇ ನೋಡಿ 300 ನಿಯರೆಸ್ಟ್ ಇಲ್ಲಿ ಬರ್ತದೆ 293 ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಪೇಜಸ್ ಅನ್ನು ನೋಡ್ಕೊಳ್ಳಿ 60 to 80 60 to 80 ಮಾರ್ಕ್ ಮಾಡುವಾಗ 439 ಒಂದು ಮಾರ್ಕ್ ಮಾಡಬೇಕು ನೆಕ್ಸ್ಟ್ 143 ಒಂದು ಮಾರ್ಕ್ ಮಾಡಬೇಕು 439 ಅಂತಂದ್ರೆ 80 ಅಲ್ಲಿ ಮಾರ್ಕ್ ಮಾಡಬೇಕು ತಾನೆ 439 ಅಂತಂದ್ರೆ ನಿಯರೆಸ್ಟ್ 450 ನಾ ನೋಡ್ಕೋ 450 ಇಲ್ಲಿ ಬರ್ತದೆ ಆಯ್ತಾ ನಿಯರೆಸ್ಟ್ 450 ಇಲ್ಲಿ ಮಾರ್ಕ್ ಮಾಡಬೇಕು 450 ಇದು 439 ನೆಕ್ಸ್ಟ್ ಅದಾದ್ಮೇಲೆ 143 150 ಗೆ ನಿಯರೆಸ್ಟ್ ಇಲ್ಲಿ ಮಾರ್ಕ್ ಮಾಡಿ 150 ಗೆ ನಿಯರೆಸ್ಟ್ 140 ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ನೋಡ್ಕೊಳ್ಳಿ 80 to 100 ಎರಡು ಮಾರ್ಕ್ ಮಾಡಬೇಕು ಒಂದು ಯಾವುದು 487 ಇನ್ನೊಂದು 48 900 ಅಲ್ಲಿ ಮಾರ್ಕ್ ಮಾಡಬೇಕು 48 ಅಂದ್ರೆ 50 ನಿಯರೆಸ್ಟ್ ಡೋರಲ್ಲೇ ಬಂದ್ಬಿಡುತ್ತೆ ಹೌದಾ ಇಲ್ಲಿ 48 ನೆಕ್ಸ್ಟ್ 140 487 7 ಅಂತಂದ್ರೆ ಇಲ್ಲಿ ಬರ್ತದೆ 500 ಇಲ್ಲಿ ಬರ್ತಾ ಇದೆಯಾ 500 ಇಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ಸ್ಟ್ರೈಟ್ ಆಗಿ 100 ಸ್ಟ್ರೈಟ್ ಆಗಿ ಇಲ್ಲಿ ಬರ್ತದೆ ಇನ್ನ ಕೇಳಿ ಸರ್ ಅವಾಗಿಂದೇ ಮಾಡಿದ್ದೀರಾ ಇಲ್ಲಿ 487 100 ಸ್ಟ್ರೈಟ್ ಆಗಿ ಇಲ್ಲಿ ಬರ್ತದೆ ಸ್ವಲ್ಪ ಈ ಕಡೆ ಆಗ್ತದೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು 487 ಇದು ಬರ್ಕೊಂಡ್ರೆ ಸ್ಕೇಲ್ ಬಂದು ಬರ್ಕೊಂಡ್ರೆ ಇಷ್ಟ ಆ ಮಾರ್ಕ್ ಮಾಡಿದ್ರೆ ಡಾಟ್ಸ್ ಕನೆಕ್ಟ್ ಮಾಡೋದು ಡಾಟ್ಸ್ ಕನೆಕ್ಟ್ ಮಾಡುವಾಗ ನೋಡ್ಕೊಳ್ರಿ ಮೋರ್ ದೆನ್ ಕರ್ವ್ಸ್ ಅಂತ ಕನೆಕ್ಟ್ ಮಾಡ್ತಾ ಹೋಗು ಲೆಸ್ ದೆನ್ ಕರ್ವ್ಸ್ ಅಂತ ಕನೆಕ್ಟ್ ಮಾಡ್ತಾ ಹೋಗು 82 ಇದೆಯಾ 0 ಇಂದ ಕನೆಕ್ಟ್ ಮಾಡಿ ಇಲ್ಲ ಸ್ವಲ್ಪ ಸ್ಪೇಸ್ ಬಿಟ್ಟು ಕನೆಕ್ಟ್ ಮಾಡಿ 82 ನೆಕ್ಸ್ಟ್ 194 ನೆಕ್ಸ್ಟ್ 344 ನೆಕ್ಸ್ಟ್ 439 ನೆಕ್ಸ್ಟ್ 487 ಇಲ್ಲ ಆಯ್ತಾ ನೆಕ್ಸ್ಟ್ 48 ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾರ್ಕ್ 487 ಫಸ್ಟ್ 487 ಆಯ್ತಾ 487 ನೆಕ್ಸ್ಟ್ 405 ಇದೆಯಾ ನೆಕ್ಸ್ಟ್ 487 ಫಸ್ಟ್ ಮಾರ್ಕ್ ಅಲ್ಲಿಂದ ಕೆರೆ ಹಿಡಿಬೇಕು ನೆಕ್ಸ್ಟ್ 405 ನೆಕ್ಸ್ಟ್ 293 ನೆಕ್ಸ್ಟ್ 143 ನೆಕ್ಸ್ಟ್ 48 ಅಷ್ಟೇ 48 ಈ ತರ ಬರಬೇಕಾ ಹಾಕ್ಬಿಟ್ಟು ಮಾರ್ಕ್ ಮಾಡಬೇಕು ಇದು ಬಂದು ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದು ಬಂದು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫುಲ್ ಫಾರ್ಮ್ ಬರೀರಿ ಇಷ್ಟು ಬರೋದು ನೋಡಿ ಈ ಮಿಡಲ್ ಆಗುತ್ತೆ ನೋಡು ಈ ಮಿಡಲ್ ಅಲ್ಲಿ ಕರೆಕ್ಟ್ ಆಗಿ ಡಾಟ್ಸ್ ಹಾಕಿ ಕನೆಕ್ಟ್ ಮಾಡೋದು ಇಲ್ಲಿ ಎಷ್ಟು ಬರುತ್ತೋ 55 56 58 ಬರ್ತದೆ ನಿಯರೆಸ್ಟ್ ಇವಾಗ ಬರೀಬೇಕು ನೀವು ಮೀಡಿಯನ್ ಇಸ್ ಈಕ್ವಲ್ ಟು 58 16 ನಿಯರೆಸ್ಟ್ 58 ಆಯ್ತಾ ಮೀಡಿಯನ್ ಇಸ್ ಈಕ್ವಲ್ ಟು 50 ಮೀಡಿಯನ್ ಇಂದ ಕ್ರಾಪ್ ಡಿನೋಟ್ ಮಾಡೋದು ಇದೇ ನೀವು ಫಾರ್ಮುಲಾ ಹಾಕಿ ಮಾಡಿದ್ರು ಇಷ್ಟೇ ಆನ್ಸರ್ ಬರುತ್ತೆ 58 ಅಂತ ಲಾಸ್ಟ್ ಇದು ಮಾಡಿದ್ದು ಕರೆಕ್ಟ್ ಗ್ರಾಫಿಕಲ್ ಒಂದೇ ಬರುತ್ತೆ ಗ್ರಾಫಿಕಲ್ ಅಲ್ಲಿ ಮೀಡಿಯನ್ ಅಂತ ಓಗ್ಯೂಸ್ ಸ್ಪೆಸಿಫೈ ಮಾಡಿ ಹೇಳಿದ್ದೆ ನಾನು ಓಗ್ಯೂಸ್ ಇಂದ ಮೀಡಿಯನ್ ಕ್ಯಾಲ್ಕುಲೇಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಮೀಡಿಯನ್ ಅಂಡ್ ದ ಓಗ್ಯೂಸ್ ಅಂತ ಹಾಕಿದ್ರು ಈ ತರ ಲೈನ್ಸ್ ಆಗುತ್ತೆ ಆಯ್ತಾ ಇವಾಗ ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಹಾಕಿ ಪ್ರಾಬ್ಲಮ್ ಮಾಡಿದ್ದೀನಲ್ಲ ಆ
ಅದೇ ಇನ್ಲೆಟ್ ಫ್ರೀಕ್ವೆನ್ಸಿನ ಇಟ್ಕೊಂಡು ಅದಕ್ಕೆ ಮೋರ್ ದೆನ್ ಲೆಸ್ ದೆನ್ ರೆಡಿ ಮಾಡ್ಕೊಂಡು ಮಾಡ್ರಿ ಗ್ರಾಫ್ ಮಾಡ್ರಿ ಅಲ್ಲಿ ಬಂದಿರತಕ್ಕಂತ ಫೈನಲ್ ಆನ್ಸರ್ ಬರ್ತದೆಲ್ಲ ಚೆಕ್ ಮಾಡಿ ಆಯ್ತಾ ಫೈನಲ್ ಆನ್ಸರ್ ಬರ್ತದೆಲ್ಲ ಚೆಕ್ ಮಾಡಿ ಇಷ್ಟು